ಮಾಡಿ ಹಾಯ್ ಫ್ರೆಂಡ್ಸ್, ಇವತ್ತು ನಾವು ನಲ್ಲಿಕಾಯಿ ಸಿದ್ದಪ್ಪನ ಗುಡಿಯಲ್ಲಿದ್ದೀವಿ. ಈ ಗುಡಿ ವಿಶೇಷ ಏನು ಅಂತ ಹೇಳಿದ್ರೆ, ಆ ಲಿಂಗ ಕಲ್ಲು ಈ ರೀತಿಯಾಗಿ ಸಮನಾಗಿದೆ, ಅದರೊಳಗಡೆನೆ ಕೆತ್ತಿರುವಂತಹ ಲಿಂಗ. ಆ ಫೋಟೋಸನ್ನು ಕೂಡ ನಾವು ಶೇರ್ ಮಾಡ್ತೇವೆ ನಿಮಗೆ. ಆ ಲಿಂಗ ಎಷ್ಟು ಚೆನ್ನಾಗಿದೆ ಅಂದರೆ, ನಲ್ಲಿಕಾಯಿ ಅಂತ ಹೇಳಿದ್ರೆ ಚಿಕ್ಕದು ಅಂತ ಅರ್ಥ. ಆ ಚಿಕ್ಕದಿರುವಂತಹ ಲಿಂಗವನ್ನು ನೀವು ನೋಡಿದಾಗ ಅನಿಸ್ಬೋದು ಇದಕ್ಕೂ ಕೂಡ ಪೂಜೆ ನಡೆಯುತ್ತೆ. ಎಲ್ಲರೂ ಬಂದು ಇಲ್ಲಿ ಪೂಜೆಯನ್ನು ಕೂಡ ಮಾಡ್ತಾರೆ. ಈ ದೇವಸ್ಥಾನದ ಒಳಾಂಗಣ ಕೂಡ ತುಂಬಾ ಚೆನ್ನಾಗಿದೆ. ಜೊತೆಲಿ ಆ ಲಿಂಗವನ್ನ ನೀವು ನೋಡಿದ್ರಿ ಅಂತ ಹೇಳಿದ್ರೆ ಹೀಗೂ ಉಂಟಾ ಅನ್ನುವಂಥದ್ದು ಕೂಡ ನಮಗೆ ಆಶ್ಚರ್ಯ ಆಗ್ಬೋದು. ಒಂದು 10 ಜನ ಬಂದ್ರೆ ಆರಾಮಾಗಿ ಕೂತ್ಕೊಳ್ಳುವಂತಹ ಸ್ಪೇಷಿಯಸ್ ಆಗಿರುವಂತಹ ಸ್ಥಳ ಇದು. ತುಂಬಾ ಚೆನ್ನಾಗಿದೆ. ಈ ಬೆಟ್ಟ ಗುಡ್ಡಗಳ ನಡುವೆ ಈ ರೀತಿಯಾಗಿರುವಂಥದ್ದು ತುಂಬಾ ಚೆನ್ನಾಗಿರುವಂಥದ್ದು. ಇಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ, ಆ ಲಿಂಗ ಇದೆಯಲ್ವಾ, ಆ ಲಿಂಗ ಈ ಕಡೆ ಇಲ್ಲಿ ಒಂದು ಬೆಳಕು ಬರುವಂತ ಹಾದಿಯನ್ನ ಮಾಡಿದ್ದಾರೆ. ಈ ಹಾದಿಯಿಂದ ಸಂಕ್ರಾಂತಿ ಸಮಯದಲ್ಲಿ ಸೂರ್ಯನ ಕಿರಣಗಳು ಆ ಲಿಂಗದ ಮೇಲೆ ಬೀಳುತ್ತೆ. ಎಷ್ಟು ಚೆನ್ನಾಗಿ ಅವರು ತಲೆಯನ್ನ ಉಪಯೋಗಿಸಿ ಮಾಡಿದ್ದಾರೆ ನೋಡಿ. ಇಲ್ಲಿಂದ ಬರುವಂತ ಕಿರಣಗಳು, ಆ ಸೂರ್ಯನ ಕಿರಣಗಳು ಆ ಲಿಂಗದ ಮೇಲೆ ಬೀಳುತ್ತೆ. ಅಂಥದ್ದೊಂದು ಐಡಿಯಾಗಳನ್ನ ಆಗಿನ ಕಾಲಕ್ಕೆ ಅವರೆಲ್ಲ ಮಾಡಿಟ್ಟಿದ್ರಂತ ನಮಗೂ ಕೂಡ ಆಶ್ಚರ್ಯ ಆಗುವಂಥದ್ದು. ನಾವೇನು ಹಂಪೆಯಲ್ಲಿ ನೋಡ್ತೀವಿ ಶಿಖರ ಉಲ್ಟಾ ಆಗಿರೋದನ್ನ ಕಾಣ್ತೀವಿ ಅಲ್ವಾ, ಅದೇ ರೀತಿಯಾಗಿ ಇಂಥವನ್ನೆಲ್ಲ ಎಷ್ಟು ಚೆನ್ನಾಗಿ ಮಾಡಿದಾರಲ್ಲ ಇವರೆಲ್ಲ. ಹೇಗೆ ಸಾಧ್ಯ ಆಯ್ತು ಅಂತ ಕೂಡ ನಮ್ಗೆ ಅನ್ನಿಸ್ದೇ ಇರ್ಲಾರ್ದು, ಅಷ್ಟು ಚೆನ್ನಾಗಿದೆ. ನನಗೆ ನಿಜವಾಗ್ಲೂ ನಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟಕ್ಕೆ ಹೋಗಬೇಕು ಅಂತ ನಾನು ತುಂಬಾ ದಿನಗಳ ಆಸೆ ಇಟ್ಕೊಂಡಿದ್ದೆ. ಇವತ್ತೇ ಇಲ್ಲಿಗೆ ಬಂದಿದ್ದೀವಿ. ಲಾಲ್ ಬತೇರಿಯಿಂದ ಇಳಿದು ಈಗ ನಾವು ನಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟಕ್ಕೆ ಬಂದಿದ್ದೇವೆ. ಹಿಂದೆ ಸಿದ್ಧರು ವಾಸ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ಅವರಿಗೆ ನೀರಿನ ವ್ಯವಸ್ಥೆ ಬೇಕಾಗಿತ್ತು. ಆ ನೀರಿನ ವ್ಯವಸ್ಥೆಗೆ ನೋಡಿ ಎಷ್ಟು ಚೆನ್ನಾಗಿ ಒಂದು ಕೊಳದ ರೀತಿಯಲ್ಲಿ ಆ ಬಂಡೆ ಕಲ್ಲುಗಳ ನಡುವೆ ಈ ರೀತಿಯಾಗಿದೆ. ಇಲ್ಲಿ ನಿಂತಿರುವ ನೀರಿನಿಂದ ಅವರು ತಮ್ಮ ದಿನನಿತ್ಯದ ಕೆಲಸಗಳನ್ನ ಮುಗಿಸ್ಕೊಳ್ತಾ ಇದ್ರು ಅನ್ನುವಂಥದ್ದು ಎಷ್ಟು ಚೆನ್ನಾಗಿದೆ ನೋಡಿ. ನೀರು ಒಂಚೂರು ಕರಗಿಲ್ಲ, ಎಲ್ಲ ಅಲ್ಲೇ ನೀರು ಸ್ಟಾಕ್ ಆಗಿದೆ. ಇನ್ನು ಮಳೆ ಬಂದ್ರೆ ಪೂರ್ತಿಯಾಗಿ ಇದೆಲ್ಲ ನೀರು ತುಂಬಿಕೊಳ್ಳುತ್ತೆ. ತುಂಬಾ ಚೆನ್ನಾಗಿರುತ್ತೆ. ಇಂಥದ್ದೊಂದು ವ್ಯೂ ಅನ್ನ ನೀವೆಲ್ಲರೂ ಕೂಡ ಬಂದು ನೋಡ್ಬೇಕು. ಇದು ನಮ್ಮ ನಲ್ಲಿಕಾಯಿ ಸಿದ್ದಪ್ಪನ ಬೆಟ್ಟ ಗುಡಿ. ಥ್ಯಾಂಕ್ ಯು.